नूतन इंधन मंत्री के.जे. जॉर्ज तुम्हाला रोजगार करण्यासाठी लोकांनी अधिकार दिलेले नाहीत, तर लोकांची सेवा करण्यासाठी दिले आहेत. पण तुम्ही वीज दरवाढ करून सामान्य जनतेवर भार टाकत आहात. लोकच तुम्हाला धडा शिकवतील, सावध रहा, असा इशारा कर्नाटक राज्य रयत संघ आणि हसिरू सेनेचे अध्यक्ष कोडिहळ्ळी चंद्रशेखर यांनी दिला. शुक्रवारी बेळगावमध्ये आयोजित पत्रकार परिषदेत ते बोलत होते. राज्य सरकारला जर स्वतःची प्रतिष्ठा जपायची असेल तर स्मार्ट मीटरच्या नावाखाली लोकांची लूट करण्याच्या धोरणांचा पुनर्विचार करावा, अशी टीका त्यांनी केली. सिद्धरामय्या सरकारला वीज मंडळाच्या मुद्द्यावर बोलण्याचा नैतिक अधिकार आहे का, असा सवालही त्यांनी उपस्थित केला. ಕರ್ನಾಟಕ ವಿಧಾನಸಭೆ ನೋಡಿದರೆ ನಮ್ಮ ವಿಧಾನಸಭೆಗಳು ಜನರ ಸೇವೆಗೋಸ್ಕರ ಲಕ್ಷಾಂತರ ಕೋಟಿಯ ತೆರಿಗೆ ಹಣವನ್ನು ಇಟ್ಟುಕೊಂಡು ಹೇಗೆ ಸೇವೆ ಮಾಡಬೇಕು ಅಂತ ಹೇಳಿ ಚಿಂತನಾ ಮಂಥನ ಮಾಡ್ತಕ್ಕಂಥ ಪವಿತ್ರವಾದ ದೇವಸ್ಥಾನ ಇದ್ದಾಗೆ ಅದು. ಇವತ್ತು ಅಂಥ ಪವಿತ್ರ ಸ್ಥಳದಲ್ಲಿ ಸಿಡಿಗಳು, ಭ್ರಷ್ಟಾಚಾರಗಳು, ನೀನು ಕಳ್ಳ ಈ ಥರ ಮೂರನೇ ದರ್ಜೆ ಕೆಲಸವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಸೀಮಿತ ಆಗಿಬಿಟ್ಟಿದೆ. ಹಾಗಾಗಿ ಮೂರನೇ ದರ್ಜೆಗೆ ಇಳಿದಿರುವಂಥ ವಿಧಾನಸಭೆಗಳು ಯಾವ ಮಟ್ಟದಲ್ಲಿ ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾವೆ ಅನ್ನೋದಕ್ಕೆ ಕರ್ನಾಟಕ ವಿಧಾನಸಭೆ ಇವತ್ತು ಸಾಕ್ಷಿಯಾಗ್ಬಿಟ್ಟಿದೆ. ಸ್ನೇಹಿತರೆ, ಈ ಪಕ್ಷಗಳು ಏನು ಜನರ ಸೇವೆಗೋಸ್ಕರ ಇವತ್ತು ದಿಲ್ಲಿಯಲ್ಲಿ 50 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ 3,70,000 ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ನಲ್ಲಿ ಬಹುಸಂಖ್ಯಾತರಿಗೆ, ದುಡಿಯೋ ವರ್ಗಕ್ಕೆ ಏನಾರು ಬಿಡಿ ಕಾಸೈತಾ? ಒಂದು ಸಣ್ಣ ಬಿಡಿ ಕಾಸನ್ನು ಕೂಡ ದುಡಿಯೋ ವರ್ಗಕ್ಕೆ ಅಥವಾ ದೇಶದ ಬಹುಸಂಖ್ಯಾತರು, ರೈತರು, ಉತ್ಪಾದಕರು ಮತ್ತು ಬಳಕೆದಾರರು, ಹೆಚ್ಚು ಪ್ರಮಾಣದಲ್ಲಿ ತೆರಿಗೆ ತುಂಬೋರು, ಇವ್ರ ಬಗ್ಗೆ ತಮ್ಮಲ್ಲಿ ಏನಾದರೂ ವಿಶೇಷವಾಗಿ ತಾವು ಏನಾದರೂ ಅಲೋಕೇಶನ್ ಮಾಡಿದಿರಾ? ಇಲ್ಲ. ದಿಲ್ಲಿ ಸರ್ಕಾರದಲ್ಲಿ ಇಲ್ಲ. 50 ಲಕ್ಷ ಕೋಟಿ ಬಜೆಟ್ಟಲ್ಲಿ ರೈತರಿಗೆ ಬಿಡಿ ಕಾಸಿಲ್ಲ ಅಂದಮೇಲೆ ಸರ್ಕಾರಗಳ ದಾರಿ, ದಿಕ್ಕು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಇಡೀ ಸಮಾಜವನ್ನು ದರೋಡೆ ಮಾಡೋ ದಿಕ್ಕಿನಲ್ಲಿ. ಕೇವಲ ಈಗ ಮೊನ್ನೆ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ನ್ಯೂಸ್ 16.35 ಲಕ್ಷ ಕೋಟಿ 25ರಿಂದ 30 ಜನರಿಗೆ ಅವರು ಮಾಡಿದಂಥ ಸಾಲವನ್ನು ಭಾರತ ಸರ್ಕಾರದ ಬ್ಯಾಂಕ್ಗಳು ರೈಟಪ್ ಮಾಡಿವೆ, ಅಂದರೆ ಕೈ ಬಿಟ್ಟಿವೆ. ಅಂದರೆ ಯಾವ ದಿಕ್ಕಲ್ಲಿ ಸರ್ಕಾರ ಹೋಗ್ತಾ ಇದೆ? ಕಾರ್ಪೊರೇಟ್ ಕಂಪನಿಗಳನ್ನು ಇವ್ರದ್ದು ಸರ್ಕಾರ, ನರೇಂದ್ರ ಮೋದಿದು, ಯಾವುದ್ರಿ ದುಡ್ಡು? ಜನಸಾಮಾನ್ಯರು ಪೈಸೆ ಗುಡ್ಡೆ ಹಾಕಿ 50 ಲಕ್ಷ ಕೋಟಿಯನ್ನು ಮಾಡಿರೋದು. ಆ ದುಡ್ಡು ಜನಸಾಮಾನ್ಯರಿಗಿಲ್ಲ, ದುಡಿಯೋ ವರ್ಗ ರೈತರಿಗಿಲ್ಲ ಅಂದರೆ ಈ ಯಾವ ಸೀಮೆ ಪ್ರಧಾನಿರಿ ಇವರು? ಏನು ನರೇಂದ್ರ ಮೋದಿ ಅಪ್ಪನ ಮನೆ ದುಡ್ಡೇನು ಇದು? ಸಿದ್ದರಾಮಯ್ಯನ ಅಪ್ಪನ ಮನೆ ದುಡ್ಡ ಇದು? ಏನು ಕೊಟ್ಟಿದ್ದಾರೆ ರೈತರಿಗೆ? ಇಂಥ ಬೇಜವಾಬ್ದಾರಿ ಜನಗಳು, ಇಂಥ ಮರ್ಯಾದೆ ಬಿಟ್ಟಂಥ ಜನಗಳ ನಡುವೆ ನಮಗಿರ್ತಕ್ಕಂಥ ಆಪ್ಷನ್ಸ್ ಇವತ್ತು BJP, ಕಾಂಗ್ರೆಸ್ ಅಂತ ಹೇಳಿ ಬಡ್ದಾಡ್ತಾ ಇದ್ದಾರಲ್ಲ, ಮೂರನ್ನು ಬಿಟ್ಟಂಥ ರಾಜಕಾರಣಿಗಳು. ಅಸಹ್ಯ ಆಗುತ್ತೆ ಬೆಂಗಳೂರು ವಿಧಾನಸಭೆ ಸಮಾಚಾರ ಕೇಳೋಕ್ಕೆ. ಇದಕ್ಕೇನಾದರೂ ಮಾಡಿ ಒಂದು ವ್ಯವಸ್ಥಿತವಾದಂಥ ಪರ್ಯಾಯ ಶಕ್ತಿ ಪ್ರಾದೇಶಿಕವಾಗಿ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಮೋಹನ್ ರಾಜ್ ಅವರು ಇದ್ದಾರೆ, ಅವರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, SC/TSP ಹಣವನ್ನು ಸುಮಾರು 38,000 ಕೋಟಿ ರೂಪಾಯಿಯನ್ನು ತೆಗೆದುಬಿಟ್ಟು 5 ಗ್ಯಾರಂಟಿಗೆ ಬಳಸ್ತಾರೆ ಅಂದರೆ
ಎಲ್ಲಪ್ಪ ನಿಮ್ಮದು ಮಿಸ್ಟರ್ ಸಿದ್ದರಾಮಯ್ಯ? ಎಲ್ಲಿ ನಿಮ್ಮ ದಲಿತ್ ಇಂಟ್ರೆಸ್ಟ್ ಎಲ್ಲಿ? ತಳ ಸಮುದಾಯಗಳ ಇಂಟ್ರೆಸ್ಟ್ ಎಲ್ಲಿ? SC STಗಳಿಗೆ ಏನು ಕೊಟ್ರಿ? ಈಗ ಇಲ್ಲ, ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ 41,000 ಕೋಟಿ ಅಲೋಕೇಶನ್ ಮಾಡ್ತೀವಿ. ಅಲೋಕೇಶನ್ ಮಾಡಿ ಏನು ಮಾಡ್ತೀರಿ? ಅಲೋಕೇಶನ್ ಮಾಡಿ ಏನು ಮಾಡಿದಿರಿ? ತೋರಿಸ್ಬೇಕಲ್ಲ, ಪ್ರಗತಿ ತೋರಿಸ್ಬೇಕಲ್ಲ, ಅಭಿವೃದ್ಧಿ ತೋರಿಸ್ಬೇಕಲ್ಲ. ಏನು ತೋರಿಸಿದಿರಿ? ಒಂದು ರೆಕಾರ್ಡ್ ಆಗಿದೆ, ನಿಮ್ಮ ಅಭಿವೃದ್ಧಿ ರೆಕಾರ್ಡ್ ಆಗಿದೆ. ವಾಲ್ಮೀಕಿ ನಿಗಮದ ಹಣ ಯಾವುದು ಹೈದರಾಬಾದಿನ ಎಂಡ ಮಾರುವಂಥ ಒಬ್ಬ ವ್ಯಾಪಾರಿ ಅಕೌಂಟಿಗೆ ಹೋಗಿ ಜಮಾ ಆಗುತ್ತೆ ಅನ್ನೋದಾದರೆ ನಿಮ್ದ್ಯಾವ ಸೀಮೆ ಸರ್ಕಾರ ರೀ? ನಿಮ್ದ್ಯಾವ ಸೀಮೆ ಫೈನಾನ್ಸ್? 16 ಬಜೆಟ್ ಇದು. ಏನಾರ ಮರ್ಯಾದೆ ಇದೆಯಾ ನಿಮಗೆ? ಈ ಥರದ 3ನೇ ದರ್ಜೆ ರಾಜಕಾರಣಕ್ಕೆ ಇಳಿದಿರ್ತಕ್ಕಂಥ ಇಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ನಾವು ಕಡೆಗಣಿಸ್ತಾ ಇದ್ದರೆ ನಮಗೆ ಪರ್ಯಾಯ ಮಾರ್ಗ ಇಲ್ಲ ಜನಸಾಮಾನ್ಯರಿಗೆ. ಅದಕ್ಕೆ ಜನರೇ ಆಡಳಿತ ಮಾಡೋದಕ್ಕೆ ಶುರು ಮಾಡಬೇಕು. ಈ ದಿಲ್ಲಿ ಗುಲಾಮ್ಗಿರಿ ಮಾಡ್ತಕ್ಕಂಥ ಪಕ್ಷಗಳನ್ನು ಕರ್ನಾಟಕದಿಂದ ಕಿತ್ತು ಬಿಸಾಕಿ ಪ್ರಾದೇಶಿಕವಾಗಿ ರಾಜ್ಯದ ನೆಲ, ಜಲ, ಭಾಷೆ, ಜನರು ಬದುಕು ಇದಕ್ಕೆ ಬೇಕಾದಂಥ ನೀತಿಗಳನ್ನು ರೂಪಿಸಿ ಜನರಿಗೆ ಬೇಕಾದಂಥ ಕಾಯ್ದೆಗಳನ್ನು ಮಾಡಿ ಜನರು ಆಡಳಿತ ಮಾಡೋದಕ್ಕೆ ಶುರು ಮಾಡಬೇಕನ್ನೋ ದಿಕ್ಕಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ. ಆ ಕಾರಣಕ್ಕೆ ಈ ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈಗ ರಾಜ್ಯ ಸರ್ಕಾರ ಈ ವಿದ್ಯುತ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಡಬಲ್ ರೇಟ್ ಮಾಡಿದ್ರು, ಬಿಲ್ ಎಲ್ಲ ಏರಿಕೆ ಮಾಡಿದ್ರು. ನೋಡಿ, ರಾಜ್ಯ ಸರ್ಕಾರಕ್ಕೆ ಮರ್ಯಾದೆ ಇದ್ದರೆ ನಿಮ್ಮ ಉಚಿತ ವಿದ್ಯುತ್ ಅಂತಕ್ಕಂಥ ಕಾನ್ಸೆಪ್ಟ್ ಏನು? ಸಾಮಾನ್ಯ ಜನ ಪಾಪ ವಿದ್ಯುತ್ ಶಕ್ತಿ ಬಿಲ್ ಕಟ್ಟೋದು ಕೂಡ ಅವರಿಗೆ ದುಬಾರಿ ಆಗಿದೆ. ಬ್ಯಾಡ್ರಪ್ಪ, ನೀವು ಇಷ್ಟು ಯೂನಿಟ್ಟು ನಿಮಗೆ ಫ್ರೀ ಕೊಟ್ಬಿಡ್ತೇವೆ, ಆ ಕಾರಣಕ್ಕೆ ನಿಮಗೆ ಇಂಥದ್ದೊಂದು ಭಾಗ್ಯದ ಹೆಸರಿನಲ್ಲಿ ನಾವು ನಿಮಗೆ ಸಹಾಯ ನೀಡ್ತೀವಿ ಅಂತ ಹೇಳುವ ಸರ್ಕಾರ, ಅದರ ಬೆನ್ನಿಂದೆಯೇ ಅದರ ಡಬ್ಬಲ್ ನೀವು ವಿದ್ಯುತ್ ಶಕ್ತಿ ಬಿಲ್ ಜಾಸ್ತಿ ಮಾಡ್ತೀವಿ ಅನ್ನೋದಾದರೆ ಏನು ಅರ್ಥ? ಏನು ಇದರಲ್ಲಿ ಏನಾರು ಅರ್ಥ ಇದೆಯಾ? ಈಗಾಗಲೇ 2023ರಲ್ಲಿ ಒಂದು ಸರ್ಕ್ಯುಲೇಷನ್ ಬರ್ತದೆ ವಿದ್ಯುತ್ ಶಕ್ತಿ ಕಡೆಯಿಂದ. ರಾಜ್ಯದ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡೋ ದಿಕ್ಕಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಭಾಳ ಕರಾರುವಕ್ಕಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ರೈತರು, ನೀವು ಪಂಪ್ಸೆಟ್ ಇರೋರು ನೋಡಿ, ನಿಮಗೊಂದು ಒಳ್ಳೆ ಆಪ್ಷನ್ಸ್ ಬಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ, ಸ್ಟೇಟ್ ಸಬ್ಸಿಡಿ ಕೊಡ್ತದೆ. ಎಲ್ಲರೂ ಪಂಪ್ಸೆಟ್ ಸೋಲಾರಿಗೆ ಶಿಫ್ಟ್ ಆಗುತ್ತೆ. ಸೋಲಾರಿಗೆ ಶಿಫ್ಟ್ ಆದರೆ ಅದ್ರ ಕೆಳಗಡೆ ಇನ್ನೊಂದು ಕರಾರು ಬರ್ತದೆ. ಸೋಲಾರಿಗೆ ಶಿಫ್ಟ್ ಆದಮೇಲೆ ನಿಮ್ಮನ್ನು ಅಲ್ಲೇ ಜೋಪಾನವಾಗಿ ನೋಡ್ಕೊತೀವಿ. ನಿಮ್ಮ ಟ್ರಾನ್ಸ್ಮಿಷನ್ನಿಗೆ ಏನು ದೂರದ ಗ್ರಿಡ್ಗಳಿಂದ ಲೈನ್ ಎಳ್ಕೊಂಡು ಅಲ್ಲಿ ಒಂದು ಟ್ರಾನ್ಸ್ಮಿಷನ್ ಹಾಕಿ ಅಲ್ಲಿಂದ ಪಂಪ್ ಸೆಟ್ಟಿಗೆ ಕನೆಕ್ಷನ್ ಇತ್ತಲ್ಲ, ಈ ಲೈನು ಮತ್ತು ಟ್ರಾನ್ಸ್ಮಿಷನ್ ಎರಡನ್ನೂ ಕಳಿಸ್ಕೊಂಡ್ಬಿಡ್ತಾರಂತೆ. ಈಗ ಇದು ಸಪ್ರೇಟ್. ಆಮೇಲೆ ಈಗಾಗಲೇ ಸ್ಮಾರ್ಟ್ ಮೀಟ್ರ್ಗಳನ್ನು ಹಾಕ್ತೀವಿ ಅಂತ ಹೇಳಿ ತೀರ್ಮಾನ ಮಾಡೋರು. ಈ ಸ್ಮಾರ್ಟ್ ಮೀಟ್ರ್ಗಳೇನು, ನಮಗೆ ಈ ಆದೇಶ ಹೊರಗಡೆ ಬರ್ತಾ ಇದ್ದಂಗೆ ಕಳೆದ ತಿಂಗಳು ನಮ್ಮ ರೈತ ಮುಖಂಡರೊಬ್ಬರು ಆದೇಶದ ಕಾಪಿ ಹಿಡ್ಕೊಂಬಂದರು. ಏನಪ್ಪ ಇದು ಇಷ್ಟೊಂದು 5,800 ರೂಪಾಯಿವರೆಗೆ ಇದ್ರ ಬೆಲೆ, ಇಷ್ಟೊಂದು ಬೆಲೆ ಬಾಳುತ್ತಾ ಅಂತ ಹೇಳಿ ನಾನೇ SJP ರೋಡ್ನಲ್ಲಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರ್ ಇದ್ದ, ಅವನಿಗೊಂದು ಫೋನ್ ಮಾಡಿ ಇಲ್ಲಿ ಯಾರು ಒಳ್ಳೆ ವ್ಯಾಪಾರಿ ಇದೆಲ್ಲ ಸಪ್ಲೈ ಮಾಡೋರು ಅಂತ ಅವ್ರ ನಂಬರ್ ತೊಗೊಂಡು ಫೋನ್ ಮಾಡಿದರೆ ಆತ ಹೇಳ್ತಾನೆ, ಸರ್ 1,000 ರೂಪಾಯಿಗೆ ನಾವು ಸಪ್ಲೈ ಮಾಡ್ತೀವಿ, ಸರ್ಕಾರದಿಂದ ಕೊಡಿಸಿ ಸರ್ ನಮ್ಗೆ ಆರ್ಡ್ರ್ ಅಂತ. ಇಂಥ ಹಗಲು ದರೋಡೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಸರ್ಕಾರದಲ್ಲಿ ನಡೆದರೆ ಜನಸಾಮಾನ್ಯರಿಗೆ ಹೊರೆ ಆಗದಲ್ಲಿ ಇನ್ನೇನಾಗುತ್ತೆ? ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ನಿಮಗೆ ಪೆನ್ಷನ್ ಕೊಡೋಕ್ಕೆ ದುಡ್ಡಿಲ್ಲ ಅಂತಿರಲ್ಲ. ಇಷ್ಟು ಐಕ್ಕಿರ್ತಕ್ಕಂಥ ಇಲಾಖೆ
ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರಿಗಿಂತ ಹೆಚ್ಚು ಸಂಬಳ ಪಡಿತಾ ಇರ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಬೋರ್ಡ್. ಸರ್ಕಾರಿ ನೌಕರರಿಗಿಂತ 7th ಪೇ ಕಮಿಷನ್ ಏನು ಜಾರಿ ಆಯಿತು, ಇದಕ್ಕಿಂತ ಹೈಕಿದೆ ಅದು ಸಂಬಳ. ಏನೋ ನಮ್ಮ ಸಾಮಾನ್ಯ ಜನ ಇದ್ದಾರಲ್ಲ, ನಿಮಗೆ ತೆರಿಗೆ ಕಟ್ಟಿಬಿಟ್ಟು ನಿಮ್ಮನ್ನು ಸಾಕಕ್ಕೆ ನಾವು ತೆರಿಗೆ ಕಟ್ಟಬೇಕು, ಡಬ್ಬಲ್ಲು. ಮಾನ ಮರ್ಯಾದೆ ಇದೆಯಾ? ಸಿದ್ದರಾಮಯ್ಯಂಗೆ ಏನಾದ್ರು ಒಂಚೂರು ಇದಕ್ಕೆ ಆನ್ಸರ್ ಮಾಡೋಕ್ಕೆ ನೈತಿಕತೆ ಇದೆಯಾ? ಈಗ ನೆಕ್ಸ್ಟ್ ಒಂದು ಬರ್ತಾ ಇದೆ, ಮುಂಬೈನಲ್ಲಿ ಅದಾನಿ ಕಂಪನಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಾಂಟ್ರಾಕ್ಟ್ ಇದೆ. ಅವರು ಎಲ್ಲ ಮನೆಗಳಿಗೆ ಇದೇ ಥರ ಸ್ಮಾರ್ಟ್ ಮೀಟರ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ಕರೆನ್ಸಿ ಹೆಂಗೆ ಹಾಕ್ಕಂತೀವೋ ಹಾಗೆ ಕರೆನ್ಸಿ ಹಾಕ್ಕೋಬೇಕು, ನೀವು ಕರೆಂಟ್ ಬಳಕೆ ಮಾಡಬೇಕು. ಕರೆನ್ಸಿ ಖಾಲಿ ಆಯಿತಾ ಕರೆಂಟ್ ಕಟ್ ಆಗುತ್ತೆ. ಇದು ಉದಾಹರಣೆ ಮುಂಬೈನಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ ಇದು. ಇದನ್ನು ಕರ್ನಾಟಕದಲ್ಲಿ ಎಲ್ಲ ಜನಸಾಮಾನ್ಯರ ಮೇಲೆ ತರೋದಕ್ಕೆ ನೀವು ತರಾತುರಿಯಲ್ಲಿ ಹೊರಟಿದ್ದೀರಲ್ಲ, ಬೀದಿಯಲ್ಲಿ ಮುಸುಡಿ ಮೇಲೆ ಹೊಡಿಬೇಕು ಜನ. ನಿಮ್ಮನ್ನು ಐಷಾರಾಮಿ ಜೀವನ ಮಾಡೋಕ್ಕಲ್ಲ, ಜನಸಾಮಾನ್ಯರು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ನಿಮಗೆಲ್ಲ ತೆರಿಗೆ ತುಂಬ್ತಾ ಇರೋದು. ಹುಷಾರಾಗಿ ನಡವಳಿಕೆಯನ್ನು ಮಾಡಿ. ಮಿಸ್ಟರ್ ಜಾರ್ಜ್, ನೀನೇನು ಸೇವೆ ಮಾಡೋಕ್ಕೆ ಬಂದಿಲ್ಲ, ನೀನೊಬ್ಬ ಉದ್ದಿಮೆದಾರ. ನೀನು ಲೆಕ್ಕ ಹಾಕದೆ ನನಗೆಷ್ಟು ಲಾಭ ಉಳಿದೈತೆ ಅಂತ. ಇಂಥ ಲಾಭಕೋರನ್ನೆಲ್ಲ ಸೇವಾ ಕ್ಷೇತ್ರಕ್ಕೆ ಕರ್ಕೊಂಬಂದು ನಿಲ್ಲಿಸಿರೋದು ಈ ಕಾಂಗ್ರೆಸ್ಸು BJP ಅಂತ ಮೂರ್ಖರಿಗೆ ಇದು ಅರ್ಥ ಆಗಬೇಕು. ಇಲ್ಲದೇ ಇದ್ದರೆ ನಿಮ್ಮ ಜನ ವಜಾ ಮಾಡ್ದಲೇ ಬೇರೆ ಮಾರ್ಗನೇ ಇಲ್ಲ. ಅದನ್ನು ಜನಸಾಮಾನ್ಯರು ತೀರ್ಮಾನ ತಗೋಬೇಕು. थँक्यू. सर्व राष्ट्रीय राजकीय पक्षांना धडा शिकवला नाही तर जनता कंगाल होईल. त्यामुळे आता जनतेने सत्ता आपल्या हातात घ्यावी असे आवाहन कोडिहळ्ळी चंद्रशेखर यांनी दिल्या. विनोद कोलकार, KMM मराठी, बेळगाव.